ಹೇ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿಲ್ಪಾ ಪ್ರಶಾಂತ್. ಸೊ ಇವತ್ತು ನಾನು ಸಂಜೆ ಅಡುಗೆ ಮಾಡ್ತಾಯಿದ್ದೀನಿ, ಅಂದರೆ ಡಿನ್ನರ್ ವಿಡಿಯೋ ಮಾಡಬೇಕು ಇವತ್ತು ಅಡುಗೆ ಮಾಡೋದು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈಗ ನಾನು ನಮ್ಮ ಗುಬ್ಬಿಗೆ ಒಂಚೂರು ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾವು ಏನು ತಿಂತೀವಲ್ಲ ಅದನ್ನು ಸಪ್ರೇಟಾಗಿ ಅವ್ನಿಗೆ ಅಡುಗೆ ಮಾಡೇ ಬಿಟ್ಟಿರ್ತೀನಿ, ನಾನು ಒಗ್ಗರಣೆ ಹಾಕಿ ಕೊಟ್ಬಿಡ್ತೀನಿ. ಅಂದರೆ ಅವನಿಗೂ ಎಲ್ಲ ಥರದ್ದನ್ನು ಕಲಿಸ್ಬೇಕು, ಎಲ್ಲ ಪಲ್ಯನ ತಿನ್ನಿಸ್ಬೇಕು ಅಂತ ಅನ್ನೋದು ನಂದು. ಇದು ಬೇಡ ಅದು ಬೇಡ ಅಂತ ಇರೋದಿಲ್ಲ. ಸೊ ಅವನಿಗೂ ತುಂಬ ಇಂಟ್ರೆಸ್ಟ್, ನಾವೇನು ತಿಂತೀವಲ್ಲ ಅದನ್ನು ನಾನು ತಿನ್ನಬೇಕಂತಂತ. ಬಟ್ ಅವನಿಗೆ ಖಾರ ಇಷ್ಟ ಆಗೋದಿಲ್ಲ, ಅವ್ನು ಖಾರ ಇನ್ನೂ ತಿನ್ನೋದಿಲ್ಲ. ಸೊ ಅದಕ್ಕೆ ಅವನಿಗೆ ಬರೀ ಅರಿಶಿನ, ಉಪ್ಪು ಮತ್ತು ಒಂಚೂರು ಮಸಾಲೆ ಹಾಕಿ ಅದನ್ನು ಮಾಡಿರ್ತೀನಿ. ಮತ್ತು ಅವ್ನಿಗೆ ಉಪ್ಪು ಮತ್ತು ತುಪ್ಪ ಮತ್ತು ಅನ್ನ, ಬಿಳಿ ಅನ್ನ, ಬಿಸಿ ಅನ್ನ ಅಷ್ಟೇ ಕೊಟ್ಟಿರ್ತೀನಿ ಊಟಕ್ಕೆ. ಸಾರು, ಬೇಳೆ ಸಾರು ಮಾಡಿಲ್ಲ ಇವತ್ತು ಟೊಮೆಟೊ ಸಾರು ಮಾಡ್ತಾಯಿದ್ದೇನೆ ನಾನು. ಸೊ ಅದಕ್ಕೆ ಖಾರ ಹಾಕಲೇಬೇಕು. ಅವ್ನು ಟೊಮೆಟೊ ಸಾರು ಅವ್ನಿಗೇನು ಇದು ಮಾಡೋದಿಲ್ಲ. ಸೊ ನಿಮಗೆ ಟೊಮೆಟೊ ಸಾರು ನಾನು ಹೇಗೆ ಮಾಡ್ತೇನೆ ಅಂತ ಅನ್ನೋದನ್ನು ರೆಸಿಪಿ ಬೇಕಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ನಮ್ಮ ಮನೆಯವರು ತುಂಬ ಜಲ್ದಿ ಊಟ ಮಾಡಿದರು. ಇದು ಸಾರಾದ ತಕ್ಷಣ ಅವ್ರಿಗೆ ತಾಟ್ ಮಾಡಿ ಕೊಟ್ಬಿಟ್ಟೆ. ಇವತ್ತು ಸಂಕಷ್ಟ ಇರೋದ್ರಿಂದ ಅವ್ರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸೊ ನಾನು ಮಧ್ಯಾಹ್ನ ಅಡುಗೆನ ಮಾಡಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಸೊ ನಾನು ಇನ್ನೇನು ಅಡುಗೆ ಮಾಡ್ತಾಯಿದ್ದೀನಿ, ಡಿನ್ನರಿಗೆ ಏನೇನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಅದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಏನಂತಂದರೆ ಅವರು ಬೇಗ ತಾಟ್ ಮಾಡ್ಕೊಂಡು ಊಟ ಮಾಡ್ಕೊಂಡ್ಬಿಟ್ರು. ಅವರಿಗೆ ಅಲ್ಲಿ ನೋಡಿ ನನ್ನ ಹಿಂದೆ ಅವ್ನು ಕಿರಿಚ್ತಾ ಇದ್ದಾನೆ. ಅವ್ನು ನನಗೆ ವಿಡಿಯೋ ರೆಕಾರ್ಡ್ ಆಗಿ ಎಷ್ಟೋ ದಿನ ಆಯಿತು, ಅಂದರೆ ಎಷ್ಟೊತ್ತಾಯಿತು, ಆದರೂ ನಾನು ಇನ್ನವರೆಗೂ ಅದನ್ನು ವಾಯ್ಸ್ ಓವರ್ ಮಾಡಲೇ ಇರಲಿಲ್ಲ. ಅವ್ನು ಕಿರ್ಕಿರ್ ಭಾಳ ಮಾಡ್ತಾನೆ. ಅದಕ್ಕೆ ಯೂಟ್ಯೂಬ್ದವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ಅವನದು ಸೌಂಡಿಗೆ ಇದನ್ನು ಮಾಡಿಬಿಡ್ತಾರೆ, ತೆಗೆದುಬಿಡ್ತಾರೆ. ಅದಕ್ಕೋಸ್ಕರ ಇವಾಗ ಪದೇ ನನಗೂ ಪೂರ್ತಿ ನೆಗಡಿ ಆಗಿಬಿಟ್ಟಿದೆ, ಹೀಟಿಗೆ ನೆಗಡಿ ಆಗಿಬಿಟ್ಟಿದೆ. ಸೊ ನಾನು ಒಂದೆರಡು ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೋಡಿರಿ ಫಸ್ಟ್ ಹೇಗೆ ಕಾಲ ಓಡುತ್ತೆ ಅಂತಂದರೆ, ಟೈಮ್ ಎಷ್ಟು ಜಲ್ದಿ ಓಡುತ್ತೆ ಅಂತಂದರೆ, ಒಂದು ಕಾಲ ಇತ್ತು ನಾನು ರೊಟ್ಟಿ ಹಿಟ್ಟು, ಚಪಾತಿ ಹಿಟ್ಟು ನಂಗೆ ತಿಳಿತಾನೆ ಇರಲಿಲ್ಲ. ಒಂದೊಂದು ಸ್ಪೂನ್ 2 ಹಿಟ್ಟು ತೊಗೊಂಡು ಕಲಿಸ್ಬಿಟ್ಟು ಅದನ್ನು ನೋಡ್ತಿದ್ದೆ ಯಾವುದು ಏನಂತ ಅಂದ್ಕೊಂಡು. ಇವಾಗ ಬರೀ ಕಲ್ಲರ್ ಮತ್ತು ಅದರ ಟೆಕ್ಸ್ಚರ್ ಮೇಲೆ ಗುರ್ತಾಯಿಟ್ಬಿಡ್ತೀನಿ, ಇದೇ ರೊಟ್ಟಿ ಹಿಟ್ಟು, ಇದೇ ಚಪಾತಿ ಹಿಟ್ಟು ಅಂತ ಅಂದ್ಕೊಂಡು. ಮತ್ತು ನನಗೆ ರೊಟ್ಟಿ ಇಲ್ಲ ಅಂತಂದರೆ ಊಟ ಹೋಗೋದಿಲ್ಲ. ನಾನು ಊಟದ ಜೊತೆ ರೊಟ್ಟಿ ಬೇಕೇ ಬೇಕು. ಮತ್ತು ಪಲ್ಯ ಇತ್ತಂತಂದರೆ ಕಂಪಲ್ಸರಿ ರೊಟ್ಟಿ ಮಾಡಿರ್ತೀನಿ. ಸೊ ರೊಟ್ಟಿ ನಂದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವತ್ತು ತುಂಬಾ ಡಿಸ್ಟ್ರಾಕ್ಷನ್ಸ್ ಇದೆ ವಾಯ್ಸ್ ಓವರ್ ಮಾಡಬೇಕಂತಂದರೆ. ಸೊ ಹೋಪ್ಫುಲಿ ಯೂಟ್ಯೂಬ್ ನನ್ನ ವೀಡಿಯೋನ ಡಿಲೀಟ್ ಮಾಡಬಾರ್ದು. ನೋಡಿ, ಒಂಚೂರು ಟಚ್ ಮಾಡಿದ ತಕ್ಷಣವೇ ರೊಟ್ಟಿ ಫುಲ್ ಉಬ್ಬಿ ಬಂದುಬಿಡುತ್ತೆ ನಂದು. ರೊಟ್ಟಿ ಉಬ್ಬಿದ್ರೆ ಎಷ್ಟು ಖುಷಿ ಅಲ್ಲ, ನಾವು ಮಾಡಿರೋ ರೊಟ್ಟಿ ಒಂಚೂರು ಉಬ್ಬಿದ್ರೆ ಸಾಕು. ಸೊ ಇವಾಗ ಮನೆಯೂ ತುಂಬ ಗಲೀಜಾಗಿಬಿಟ್ಟಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹೋಗಬೇಕು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯ್ತಂತ ವಿಡಿಯೋ ಇಷ್ಟ ಆಯ್ತಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.